ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕೃಷ್ಣ ಟ್ಯಾರೆಟ್ ರೀಡಿಂಗ್. ಸೊ ನಾನಿವತ್ತು ಗ್ರ್ಯಾಟಿಟ್ಯೂಡ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನನ್ನ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಥ್ಯಾಂಕ್ಸ್ ಇದು. ಸೊ ನಾನು ಎಲ್ಲ ನ್ಯೂ ಓಲ್ಡ್ ಓಕೆ ಮತ್ತು ಸಬ್ಸ್ಕ್ರೈಬರ್ ಜೊತೆಗೆ ವ್ಯೂವರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಇದು ಯಾರೀಗ ನನಗೆ ಮೆಸೇಜ್ ಮಾಡಿದ್ದೀರಿ ಕಮೆಂಟ್ ಒಳಗೆ, ಸೊ ಅವ್ರಿಗೆ ಇದು ರೀಡಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಫ್ರೆಂಡ್ಸ್, ನಾನು ಫಸ್ಟ್ ಒಂದು ಕ್ವಶನ್ ಹೇಳ್ತೀನಿ ನಿಮಗೆ. ಏನಪ್ಪ ಅಂದರೆ, ಟ್ವಿನ್ ಜರ್ನಿ ಬಗ್ಗೆ 3 ಜನ ಕ್ವಶನ್ ಕೇಳಿದ್ದೀರ ನನಗೆ. ಬಟ್ ಒಂದು ವಿಷಯ ನಿಮಗೆ ಗೊತ್ತಿದೆ, ಟ್ವಿನ್ ಜರ್ನಿ ಆಗಲಿ ನಾವು ಟ್ವಿನ್ನನ್ನಾಗಲಿ ನಾವು ಇನ್ನೊಬ್ಬರು ಹುಡುಕೊಡೋಕ್ಕಾಗೋದಿಲ್ಲ ನಿಮಗೆ. ಓಕೆ, ಸೊ ಅದು ನಮ್ಮ ಮನಸ್ಸಿಗೆ ಅನ್ಸೋದು. ನಾವು ರೀಡಿಂಗ್ ಒಳಗೆ ಸೋಲ್ಮೇಟ್, ಇವ್ರು ನಿಮ್ಮದು ಸೋಲ್ಮೇಟ್ ಹೌದೋ ಅಲ್ವೋ ಹೇಳ್ಬೋದು, ಇಲ್ಲ ಇವ್ರು ನಿಮ್ಮ ಕಾರ್ಮಿಕ್ ಹೌದೋ ಅಲ್ವೋ ಹೇಳ್ಬೋದು. ಟ್ವಿನ್ ಹೌದೋ ಇಲ್ವೋ ಅನ್ನೋದು ಮಾತ್ರ ನಿಮಗೆ ಮಾತ್ರನೇ ಗೊತ್ತಿರುತ್ತದು. ಯಾಕೆ ಅಂದರೆ ಡಿವೈನ್ಲಿ ಗೈಡೆಡ್ ನಾವೆಲ್ಲ. ಸೊ ಓಕೆ, ನಿಮ್ಮ ಟ್ವಿನ್ನು ಈ ಜನ್ಮದಲ್ಲಿ ನಿಮಗೆ ಸಿಕ್ಕಿದಾರೋ ಇಲ್ವೋ, ಅವ್ರು ಸಿಕ್ಕಾಗ ಹೇಗಿರುತ್ತೆ ಅನ್ನೋದೆಲ್ಲ ನಿಮಗೆ ನನ್ನ ವಿಡಿಯೋದಲ್ಲಿ ಗೊತ್ತಾಗಿದೆ. ಸೊ ಅದ್ರ ಬಗ್ಗೆ ನಿಮಗೆ ಇನ್ನೂ ಬೇಕನ್ಸಿದ್ರೆ ಬೇರೆಯವ್ರ ವಿಡಿಯೋನ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಓಕೆ, ಸೊ ಯಾರಾದರೂ ನಿಮಗೆ ರೀಡಿಂಗ್ ಒಳಗೆ ನಿಮಗೆ ಟ್ವಿನ್ ಯಾರು ಅಂತ ಹೇಳ್ತೀನಿ, ತೋರಿಸ್ತೀವಿ, ರೀಡಿಂಗ್ ಮಾಡ್ತೀವಿ ಅಂದರೆ ಖಂಡಿತ ನಂಬೇಡಿ, ಟ್ವಿನ್ನನ್ನು ಮಾತ್ರ ಯಾರೂ ತೋರ್ಸೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಇನ್ನು ಇವ್ರು ನನ್ನ ಟ್ವಿನ್ ಹೌದೋ ಇಲ್ವೋ ಅಂತ ನಿಮಗೆ ಡೌಟ್ ಇದೆ ಕೆಲವರಿಗಿಲ್ಲಿ. ಓಕೆ, ಸೊ ಟ್ವಿನ್ ಹೌದೋ ಇಲ್ವೋ ಅನ್ನೋ ಡೌಟ್ ಎಲ್ಲರಿಗೂ ಬರುತ್ತೆ ಈ ಜರ್ನಿಲಿ. ಯಾಕೆಂದರೆ ಒಂದು ಟೈಮ್ ಸಿಚುವೇಶನ್ ಹಾಗೆ ಬರೋದಿದು. ನಮ್ಮ ಹಸ್ಬೆಂಡ್ ಇರಲಿ, ನಮ್ಮ ವೈಫ್ ಇರಲಿ, ನಮ್ಮ ಸೋಲ್ಮೆಂಟ್, ನಮ್ಮ ಕಾರ್ಮಿಕ್, ನಮ್ಮ ಟ್ವಿನ್ ಎಲ್ಲರೂ ನಮಗೆ ಟ್ವಿನ್ ಥರನೇ ಕಾಣೋಕ್ಕೆ ಶುರು ಆಗ್ತಾರೆ. ಸೊ ಇದು ನಮಗೆ ಡಿವೈನ್ ಕಡೆಯಿಂದ ಒಂದು ಟೆಸ್ಟ್ ಅದು. ಓಕೆ, ಮತ್ತು ಎಲ್ಲರದ್ದು ಜರ್ನಿದು ಎಕ್ಸ್ಪೀರಿಯೆನ್ಸ್ ಒಂದೇ ಥರ ಇರೋಲ್ಲ, ಬೇರೆ ಬೇರೆ ಇರುತ್ತೆ. ಅದರಲ್ಲಿ ಕಾಮನ್ ಪಾಯಿಂಟ್ಸ್ ಮಾತ್ರ ನಾವು ತೊಗೊಂಡು ವಿಡಿಯೋ ಮಾಡೋದು. ಓಕೆ, ಸೊ ಈಗ ನಿಮಗೆ ಫಸ್ಟ್ 1-2 ಲೈನ್ ಹೇಳ್ತೀನಿ. ಈಗ ನಿಮಗೆ ಟ್ವಿನ್ ಹೌದೋ ಅಲ್ವೋ ಅನ್ನೋದು ನಿಮಗೆ ಕನ್ಫರ್ಮ್ ಆಗಬೇಕಂದ್ರೆ, ಫಸ್ಟು ಅವ್ರು ನಿಮ್ಮ ಲೈಫಲ್ಲಿ ಏನೇ ಮಾಡಿರಲಿ ನಿಮಗೆ ಅವ್ರ ಮೇಲೆ ಸಿಟ್ಟು ಬರೋಲ್ಲ. ಅವ್ರ ಬಗ್ಗೆ ಯಾರೇ ಬಂದು ನಿಮ್ಮ ಹತ್ರ ಏನೇ ಹೇಳಿದ್ರು ನಿಮಗೆ ಅವ್ರ ಮೇಲೆ ಸಿಟ್ಟು ಬರೋಲ್ಲ. ಫಸ್ಟ್ ಪಾಯಿಂಟ್ ಈ ರೀತಿ. ನೆಕ್ಸ್ಟ್, ನಿಮಗೆ ಅವ್ರನ್ನ ಈಗ ಫಸ್ಟ್ ನೀವೇನು ಮೀಟ್ ಮಾಡಿರ್ತೀರಲ್ಲ, ಒಂದು ನಿಮಿಷನೂ ಹಿಡಿಯಲ್ಲ ನಿಮಗೆ ಅವ್ರು ಮೊದಲೇ ಗೊತ್ತಿದೆ ಅಂತ ಅನ್ನಿಸೋಕ್ಕೆ. ಇನ್ನು ನೀವು ನೋಡೋಕ್ಕೆ ಮುಂಚೆನೇ ನಿಮಗೆ ಅನಿಸಿರುತ್ತೆ ಅವ್ರು ಇದೇ ರೀತಿ ಇರ್ಬೋದು, ಹೀಗೆ ಇರ್ಬೋದು ಅಂತಲೇ ನಮಗೆ ಆ ಫೀಲಿಂಗೇ ಬಂದಿರುತ್ತೆ. ಬರೀ ನಾವು ಮಾತಾಡಿದ್ರೂ ಸಾಕು. ಓಕೆ, ನಾವು ಫೋನಲ್ಲಿ ಮಾತಾಡಿರಲಿ, ಹೇಗೆ ಮಾತಾಡಿರಲಿ, ಡೈರೆಕ್ಟ್ ಬರೀ ನೀವು ಮಾತಾಡಿದ್ರೂ ನಿಮಗೆ ಅವ್ರದ್ದು ಒಂದು ಸ್ಕೆಚ್ಚು, ಒಂದು ಫಿಗರು ನಿಮ್ಮ ಕಣ್ಣು ಮುಂದೆ ಬರಬೇಕು. ಓಕೆ, ಇಲ್ಲ ನೀವು ಡೈರೆಕ್ಟಾಗಿ ಅವ್ರು ಫಸ್ಟ್ ಟೈಮ್ ಮೀಟ್ ಮಾಡಿದ್ರೂ 1 ನಿಮಿಷದಲ್ಲಿ ನನಗೆ ಗೊತ್ತು ಅನ್ನಿಸ್ಬೇಕು ನಿಮ್ಮ ಮನಸ್ಸಿಗೆ. ಅದು ಮಾತ್ರ ಒರಿಜಿನಲ್ ಟ್ವಿನ್ ಫ್ಲೇಮ್. ಓಕೆ, ನಿಮ್ಮ ನಿಜವಾದ ಟ್ವಿನ್ ಅವರು. ಇನ್ನು ಟ್ವಿನ್ಗಳು ಯಾವುದೇ ಕಾರಣಕ್ಕೂ ಒಬ್ರಿಗೊಬ್ಬರು ಹರ್ಟ್ ಮಾಡೋದಿಲ್ಲ. ಸೊ ಅವ್ರ ಮಧ್ಯೆ ಎಷ್ಟೇ ಜಗಳ ಇರಲಿ, ಏನೇ ಅನುಬಂಧ ಇರಲಿ, ಏನು ಹೇಳ್ತೀನಿ, ಏನೇ ಬ್ರೇಕಪ್ ಸಿಚುವೇಶನ್ ಇರಲಿ, ಎಷ್ಟು ಸಿಟ್ಟಿರಲಿ, ಏನೇ ಇರಲಿ, ಹರ್ಟ್ ಮಾಡಲ್ಲ ಅವರು ಒಬ್ರಿಗೊಬ್ರಿಗೆ. ಫಸ್ಟ್ ಪಾಯಿಂಟ್, ಅವ್ರ ಬಗ್ಗೆ ಯಾರು ಏನೇ ಹೇಳಿದ್ರು ಅವ್ರ ಮನಸ್ಸಿಗೆ ಅದನ್ನು ತೊಗೊಳ್ಳಲ್ಲ. ಅವ್ರ ಮುಂದೆ, ಜನರ ಮುಂದೆ ಅಂದ್ರು ನಾವು, ಆದರೆ ಮನಸ್ಸಿಂದ ಅವ್ರು ಒಪ್ಪಿರಲ್ಲ. ಓಕೆ, ಮತ್ತು ನೀವು ಇನ್ನರ್ ವರ್ಕನ್ನು ಯಾವಾಗ ಮೀಟ್ ಮಾಡ್ತೀವಿ ಟ್ವಿನ್ನ ಅಂತ ಹೇಳಿದ್ರೆ, ಸೊ ಒಂದು ಎಕ್ಸಾಂಪಲ್, ಈಗ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಕೃಷ್ಣ ಇದ್ದಾನೆ, ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಅಂದ್ಕೊಳ್ಳಿ. ಸೊ ಬೆಟ್ಟಕ್ಕೆ ಹೋಗೋಕ್ಕೆ 2 ರೂಟ್ ಇದೆ, ಮೆಟ್ಲು. ಓಕೆ, ಒಂದರಲ್ಲಿ ಫೆಮಿನೈನ್ DF ಹೋಗ್ತಾಳೆ, ಒಂದರಲ್ಲಿ DM ಹೋಗ್ತಾನೆ. ಓಕೆ, ಇಬ್ಬರು ಒಬ್ರಿಗೊಬ್ಬರು ಜೊತೆಯಿಂದ ಹೋಗೋಕ್ಕೆ ಸಾಧ್ಯ ಇಲ್ಲ. ಇವ್ರು ಒಂದು ಸೈಡಿಂದ ಮೆಟ್ಲು ಹತ್ತುತ್ತಾರೆ, ಇವ್ರು ಒಂದು ಸೈಡಿಂದ ಹತ್ತುತ್ತಾರೆ. ಬಟ್ ಇಬ್ಬರು ಒಂದೇ ಸೈಡ್ ಬಂದು ರೀಚ್ ಆಗೋದು ಮಾತ್ರ ಕೃಷ್ಣನ ಹತ್ರ ಬಂದು ರೀಚ್ ಆಗ್ತೇವೆ. ಓಕೆ, ಅಂದರೆ ಬೆಟ್ಟದ ತುದಿಗೆ ಬರ್ತೀವಿ, ಆದರೆ ಬರೋ ರೂಟ್ ಮಾತ್ರ ಬೇರೆ ಇರುತ್ತೆ. ಸೊ ಎರಡೂ ಒಟ್ಟಿಗೆ ಜೊತೆಯಾಗಿ ಬರೋದೇ ಇಲ್ಲ. ಓಕೆ, ಸೊ ಇದು ನಿಮಗೆ ಫಸ್ಟ್ ಗೊತ್ತಾಗುತ್ತೆ. ಆದರೆ ಇಲ್ಲಿ ಒಬ್ರಿಗೊಬ್ಬರು ನಾವು ಹೇಗೆ ಸಪೋರ್ಟ್ ಮಾಡ್ತೀವಿ ಅಂದರೆ, ಈಗ ಜರ್ನಿ ಇದೆ, ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ ಅಂದ್ಕೊಳ್ಳಿ. ಈಗ ನೀವು DF ಫಸ್ಟು ಅವೇಕನ್ ಆಗೋದು DF. ಸೊ DF ಏನು ಮಾಡ್ತಾಳೆ, DMಗೆ ಹೇಳ್ತಾಳೆ, ಸೊ ಆ ಸೈಡ್ ಇರೋ ಮೆಟ್ಲು ತುಂಬ ಜಾರುತ್ತೆ,
ತುಂಬ ಚೂಪಿದೆ, ಹುಷಾರಾಗಿ ಬಾ, ನಿಧಾನಕ್ಕೆ ಬಾ, ಅಲ್ಲಿ ಇಲ್ಲಿ ನೋಡಬೇಡ, ಕರೆಕ್ಟಾಗಿ ಮೆಟ್ಲನ್ನ ನೋಡ್ಕೊತ ನಿಧಾನಕ್ಕೆ ಹತ್ತಿ ಬಾ ಅಂತ ಡಿ ಎಫ್ ಇರ್ತಾನೆ. ಡಿ ಎಫಿಗೆ ಏನು ಹೇಳ್ತಾನೆ, ಸೊ ನೀನು ಹೋಗ್ತಾ ಇರೋದು ಮೆಟ್ಲೇನೋ ಚೆನ್ನಾಗಿದೆ, ಬಟ್ ನೀನು ಇಷ್ಟು ಫಾಸ್ಟಾಗಿ ಹೋಗಬೇಡ, ನಿಧಾನಕ್ಕೆ ಹೋಗು, ರೆಸ್ಟ್ ತೊಗೊತ ಹೋಗು, ಸ್ಲಿಪ್ ಆದರೆ ಕಷ್ಟ, ಮತ್ತು ಬೀಳ್ತೀಯ, ಓಕೆ ಅವನು ಕೇರ್ ಮಾಡ್ತಾನೆ ಡಿ ಎಫ್ ಬಗ್ಗೆ. ಸೊ ನಿಧಾನಕ್ಕೆ ಬಾ, ಕ್ಲೀನಾಗಿ ಬಾ, ಇಬ್ಬರು ಮೀಟ್ ಮಾಡೋಣ ಅಂತ. ಸೊ ಇದು ನೀವು ಮಾತು ಇಲ್ಲಿ ಹೇಗೆ ಮಾತಾಡ್ತೀರ, 5D ಒಳಗೆ ಮಾತಾಡ್ತಿರ್ತೀರ. ಸೊ ಒಬ್ರಿಗೊಬ್ಬರು ನೀವು ಬಿಟ್ಕೊಡೋದಿಲ್ಲ, ಒಬ್ರಿಗೊಬ್ರಿಗೆ 5D ಒಳಗೆ ಕಾಂಟ್ಯಾಕ್ಟ್ ಒಳಗೆ ಇದ್ದೇ ಇರ್ತೀರ. ಸೊ ಇದು ಟ್ವಿನ್ ಜರ್ನಿ, ಓಕೆ. ಸೊ ನಿಮ್ಮದು ಗುರಿ ಏನು, ಡಿವೈನ್ ರೀಚ್ ಆಗೋದು, ಡಿವೈನ್ ಹತ್ರ ರೀಚ್ ಆಗಬೇಕು, ನಿಮ್ಮ ಸೋಲ್ ಪರ್ಪಸ್ ಮಾಡಬೇಕು. ಸೊ ಟ್ವಿನ್ಗಳು ಮದುವೆ ಆಗೋದು ತುಂಬ ರೇರು, 90% ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ, ಓಕೆ. ಸೊ ನೀವು ಲೈಫ್ ಒಳಗೆ ಮದುವೆ ಒಳಗೆ ನೀವು ಚೆನ್ನಾಗಿರ್ಬೇಕಂದ್ರೆ ಸೋಲ್ಮೇಟ್ ಮದುವೆ ಆಗಬೇಕು, ಓಕೆ. ಟ್ವಿನ್ ನಮಗೆ ಏನು ಡಿವೈನ್ಲಿ ಗೈಡೆ ಅಂದರೆ ನಮಗೆ ಡಿವೈನ್ ಜರ್ನಿ ಬಗ್ಗೆ ತಿಳಿಸೋಕ್ಕೆ, ನಮಗೆ ಮೋಕ್ಷದ ದಾರಿನ ತೋರಿಸ್ಕೊಡೋಕ್ಕೆ ಟ್ವಿನ್ ನಮ್ಮ ಜೊತೇಲಿ ಇರ್ತಾರೆ. ಒಂದೇ ಜನ್ಮ ಅಲ್ಲ, ಎಷ್ಟೋ ಜನ್ಮದಿಂದ ಬರ್ತಾ ಇರ್ತೀವಿ ನಾವು ಜೊತೆಯಾಗಿ, ಓಕೆ. ಸೊ ಇಲ್ಲಿ ನಾವು ಒಬ್ರಿಗೊಬ್ರು ಸೇರಬೇಕು, ನಾವು ಫ್ಯಾಮಿಲಿ ಥರ ಇರಬೇಕು, ಲವ್ ಸಿಚುವೇಶನ್ನು ಬೇರೆ ಟೈಪು ಅದೆಲ್ಲ ಇಲ್ಲಿ ತುಂಬ ಕಮ್ಮಿ, ತುಂಬ ಅಂದರೆ ತುಂಬಾ ಕಮ್ಮಿ. ಸೊ ಇದನ್ನು ನೀವು ತಲೆ ಒಳಗೆ ಇಟ್ಕೊಳ್ಳಿ, ಇದು ಮಾಮೂಲಿ ಲವ್ ಸಿಚುವೇಶನ್ ಅಲ್ಲ. ಯಾವುದೇ ಒಂದು ಲವ್ ಫಿಲಮ್ ಏನೋ ಒಂದು ನೋಡಿ ನೀವು ಇದೇ ರೀತಿ ಇರ್ಬೋದು ಟ್ವಿನ್ ಜರ್ನಿ ಅಂತ ಅಂದ್ಕೋಬೇಡಿ. ಇದ್ರದ್ದು ಏಳು ಬೀಳು ತುಂಬ ಇರುತ್ತೆ, ಎಲ್ಲರಿಗೂ ಸಿಗೋದು ಅಲ್ಲ ಇದು, ಓಕೆ. ಸೊ ಇದ್ರ ಬಗ್ಗೆ ಹೇಳ್ತಾ ಹೋದರೆ ನಾನು ಇನ್ನೂ 1 hour ಬೇಕಾದರೂ ನಿಮಗೆ ಗೈಡ್ ಮಾಡ್ಬೋದು, ಓಕೆ. ಸೊ ನಾನೀಗ ರೀಡಿಂಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಓಕೆ, ಫಸ್ಟ್ ಈಗ ನಾನು ಪ್ರಶಾಂತ್ ಅವ್ರಿಗೆ ನೋಡ್ತೀನಿ. ಸೊ ನಾನು ಹೇಳಿದ್ದೀನಿ, ಇವ್ರ ಕ್ವಶನ್ ಏನಂದರೆ ನನ್ನ ಟ್ವಿನ್ ಯಾರು ಅಂತ ಗೊತ್ತಾಗುತ್ತಾ ಅಂತ ಕೇಳಿದ್ದಾರೆ, ಓಕೆ. ಪ್ರಶಾಂತ್ ಇವರು ತುಂಬ ಸಪೋರ್ಟ್ ಮಾಡ್ತಿರ್ತಾರೆ, ನಂದು ಎಲ್ಲ ವಿಡಿಯೋದಲ್ಲೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಓಕೆ. ಆದರೆ ಪ್ರಶಾಂತ್ ನೀವು ಕೇಳಿರೋದು ಟ್ವಿನ್ ಯಾರಂತ ಗೊತ್ತಾಗುತ್ತಾ ಅಂದರೆ ಅದು ನಿಮಗೆ ಮಾತ್ರ ಗೊತ್ತಾಗುತ್ತೆ, ನಮಗೆ ಯಾರಿಗೂ ಗೊತ್ತಾಗಲ್ಲ, ಓಕೆ. ಸೊ ನಿಮಗೆ ಗೊತ್ತಾಗಿ ನಿಮಗೆ ಡೌಟ್ ಬಂದು ನಮ್ಮನ್ನು ಕೇಳಿದಾಗ ನಾವು ನಿಮ್ಮ ಲೈಫ್ ಬಗ್ಗೆ ನಿಮ್ಮ ಟ್ವಿನ್ ಜೊತೆ ನಿಮ್ಗೆ ಏನು ನಡೀತಾ ಇದೆ ಅಂತ ಕೇಳಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಆದರೂ ನಿಮ್ಮ ಕ್ವಶನಿಗೆ ಸೊ ನೋಡೋಣ, ನಿಮ್ಮದು ಎನರ್ಜಿ ಪಿಕ್ ಮಾಡಿದರೆ ಕಾರ್ಡ್ಸು ಆನ್ಸರ್ ಸಿಗ್ಬೋದು, ಓಕೆ. ಬಟ್ ಗ್ಯಾರಂಟಿ ಇರಲ್ಲ, ಅದು ನಿಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ, ಓಕೆ. ಸೊ ಪ್ರಶಾಂತ್ಗೋಸ್ಕರ, ಓಕೆ. ಪ್ರಶಾಂತ್ 10 of Cups ತುಂಬ ಗುಡ್ ಕಾರ್ಡ್, ಒಳ್ಳೆ ಫಸ್ಟ್ ಕಾರ್ಡೇ ರೀಡಿಂಗ್ ಒಳಗೆ ಎಸ್ ಕಾರ್ಡ್ ಬಂದಿದೆ, ನನಗೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್, ಓಕೆ. ಯಾರಂತ ಗೊತ್ತಾಗುತ್ತೆ ಅಂತ ಡಿವೈನ್ ಹೇಳ್ತಿದ್ದಾರೆ, ನೋಡೋಣ. ಸೊ ಈ ವರ್ಷ ನಿಮಗೆ ಗೊತ್ತಾಗ್ಬೋದು. ಸೊ ಇಲ್ಲ ನೀವು ಈಗ ಯಾರಾದರೂ ಲವ್ ಒಳಗಿದ್ದರೆ ನಿಮಗೆ ಡೌಟ್ ಇದ್ದರೆ ಅವ್ರು ನಿಮ್ಮ ಟ್ವಿನ್ನೇನಾ ಅಂತ, ಹೌದು ನಿಮ್ಮ ಟ್ವಿನ್ ಇರ್ತಾರೆ, ಓಕೆ. ಇಲ್ಲ ಸೋಲ್ಮೇಟ್, ಎರಡರಲ್ಲೊಂದು. ಬಟ್ ನಿಮ್ಮ ಕ್ವಶನ್ ಟ್ವಿನ್ನಿಗೆ ಸಂಬಂಧಿಸಿರೋದ್ರಿಂದ ನಿಮ್ಮ ಟ್ವಿನ್ ಅಂತ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ, ಓಕೆ. ಸೊ ಎಸ್ ಕಾರ್ಡ್ ನಿಮಗೆ. ಸೊ ಗುಡ್ ಲಕ್ ಪ್ರಶಾಂತ್, ಓಕೆ. ನೆಕ್ಸ್ಟು ಸಂಜುಶ್ರೀ, ಓಕೆ. ಇವ್ರದ್ದು ಕ್ವಶನ್ ಏನಂದರೆ KPSC ಫಾರ್ಮಸಿ ಒಳಗೆ ಈ ವರ್ಷ ಕೆಲಸ ಸಿಗ್ಬೋದಾ ಅಥವಾ ಇಲ್ವಾ ಅಂತ, ಓಕೆ. ಸಂಜುಶ್ರೀ ನಿಮಗೋಸ್ಕರ ನೀವು ಪ್ರೇ ಮಾಡಿ, ನಿಮಗೆ ಒಳ್ಳೆಯದೊಂದು ಕಾರ್ಡ್ ಬರಲಿ, ನಿಮಗೆ ಒಳ್ಳೆ ಆನ್ಸರ್ ಕೊಡಲಿ ದೇವರು ಅಂತ ನೀವು ಬೇಡ್ಕೊಂಡಿರಿ, ಓಕೆ. ಸಂಜುಶ್ರೀ, ಓಕೆ. 8 of Wands. ಸೊ ಸಂಜುಶ್ರೀ ಇದು ಫುಲ್ ನೆಗೆಟಿವ್ ಅಂತಲೂ ಹೇಳಲ್ಲ, ಬಟ್ ನೋ ಕಾರ್ಡ್ ಅಂತಲೇ ಅಂದ್ಕೊಳ್ಳಿ. ಯಾಕೆ ಕೆಲಸ ಸಿಗೋದು ಕಷ್ಟನೇ, ಯಾಕೆ ಅಂದರೆ ನಿಮ್ಮದು ನೀವು ಮಾತಾಡೋ ಸ್ಟೈಲ್ ಇರಲಿ. ಈಗ ನಿಮಗೆ ಒಂದು ಕ್ವಶನ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ನಿಮಗೇನೋ ಒಂದು ಪ್ರಾಬ್ಲಮ್ ಇದೆ ಸ್ಟಡಿ ಒಳಗೆ, ನೀವು ಅದನ್ನು ಇನ್ನೊಬ್ರ ಹತ್ರ ಸಜೆಷನ್ ತೊಗೋಬೇಕಂದ್ರೆ ನಿಮಗೆ ಮಾತಾಡೋ ಸ್ಟೈಲ್ ಗೊತ್ತಿಲ್ಲ. ಸೊ ನೀವು ಅವ್ರ ಹತ್ರ ಹೇಗೆ ಮಾತಾಡಬೇಕು, ಅವರಿಂದ ಹೇಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು, ಸೊ ಯಾವ ಬುಕ್ಸ್ ಬಗ್ಗೆ ಓದಬೇಕು, ಕೇಳಬೇಕು, ತಿಳ್ಕೊಬೇಕು, ಆ ಥರ ನಿಮಗೆ ಸ್ವಲ್ಪ ನಾಲೆಡ್ಜ್ ಕಮ್ಮಿ ಇದೆ, ಓಕೆ. ಸೊ ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಗಮನ ಕೊಟ್ಟರೆ
ನಿಮಗೆ ಮುಂದೆ ಈ ವರ್ಷ ಇಲ್ಲ ಅಂದ್ರೂ ನೆಕ್ಸ್ಟ್ ಆದರೂ ಸಿಗುತ್ತೆ. ಓಕೆ, ಬಟ್ ನೀವು ಅದ್ರ ಬಗ್ಗೆ ಗಮನ ಕೊಡಿ. ನೀವು ಸ್ವಲ್ಪ ನಾಚಿಕೆ ಸ್ವಭಾವ ಇದ್ದರೆ ನಿಮಗೆ ಮಾತಾಡೋದು ಎಲ್ಲ, ಸೊ ಸ್ವಲ್ಪ ನೋಡಿ. ಓಕೆ, ಇದು ನಿಮ್ಮದು ಕಮ್ಯುನಿಕೇಷನ್ ಸರಿ ಇಲ್ಲ ಅಂತ ಹೇಳ್ತಾ ಇರೋದು ಕಾರ್ಡ್. ಸೊ ನೀವು ಸ್ವಲ್ಪ ಮಾತಾಡೋ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಯಾರಾದರೂ ನಿಮ್ಮದು ಲೆಕ್ಚರ್ಸು ಟೀಚರ್ಸ್ ಯಾರು ಇರ್ತಾರೋ ಅವ್ರ ಹತ್ರ ಗೈಡೆನ್ಸ್ ತೊಗೊಳ್ಳಿ, ಸ್ವಲ್ಪ ಬುಕ್ ತೊಗೊಂಡು ಓದಿ. ಓಕೆ, ಸೊ ನೀವು ಮಾತಾಡೋದನ್ನು ಸರಿ ಮಾಡ್ಕೊಳ್ಳಿ. ಸೊ ನಿಮಗೆ ನೋ ಕಾರ್ಡ್ ಫ್ರೆಂಡ್ ಇದು. ಓಕೆ, ನೆಕ್ಸ್ಟ್ ಅನ್ನೋ ಆರಾಧ್ಯ. ಓಕೆ, ಅನ್ನೋ ಆರಾಧ್ಯ, ನಿಮ್ಮದು ಕ್ವಶನ್ನು ಫ್ಯೂಚರ್ ಚೆನ್ನಾಗಿರುತ್ತಾ ಅಂತ. ನಾನು ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ, ಮುಂದಾದರೂ ನನ್ನ ಫ್ಯೂಚರ್ ಚೆನ್ನಾಗಿರುತ್ತಾ ಅಂತ ಕೇಳಿದ್ದೀರ ನೀವು ಕ್ವಶನ್ನು. ಓಕೆ ಓಕೆ ಡಿವೈನ್, ಅನ್ನೋ ಆರಾಧ್ಯಗೋಸ್ಕರ ಒಂದು ಒಳ್ಳೆ ಕಾರ್ಡ್ ಕೊಡಿ. ಅನ್ನೋ ಆರಾಧ್ಯ, ಅನ್ನೋ ಆರಾಧ್ಯ, ಅನ್ನೋ ಆರಾಧ್ಯ. ಹ್ಯಾಂಗ್ಡ್ ಮ್ಯಾನ್. ಸೊ ಅನ್ನೋ ಆರಾಧ್ಯ, ನೀವು ಏನು ಕ್ವಶನ್ ಕೇಳ್ತಾರೆ, ಫ್ಯೂಚರ್ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಯಾಕೆ? ಇದು ಮೇಜರ್ ಅರ್ಕಾನ ಕಾರ್ಡ್. ಇದು ಹ್ಯಾಂಗ್ಡ್ ಮ್ಯಾನ್ ಬಂದಿರ್ಬೋದು, ಅಂದರೆ ನೀವೀಗ ಸ್ಟ್ರಕ್ ಎನರ್ಜಿಲಿ ಇರ್ಬೋದು, ಬಟ್ ಕಾರ್ಡ್ ಇದು ಮೇಜರ್ ಅರ್ಕಾನ. ಸೊ ಮುಂದೆ ಫ್ಯೂಚರಲ್ಲಿ ನಿಮಗೆ ಒಳ್ಳೆಯದಾಗೋ ಚಾನ್ಸ್ ಇದೆ. ಓಕೆ, ಈಗ ನೀವು ಏನು ನಿಮ್ಮದು ಇಷ್ಟು ದಿನ ಆಗಿರೋದನ್ನ ಲೈಫಲ್ಲಿ ನೆನೆಸ್ಕೊಂಡು ಯೋಚನೆ ಮಾಡ್ತಾಯಿದ್ದೀರಿ, ಒಂಥರ ಸ್ಟ್ರಕ್ ಆಗಿಬಿಟ್ಟಿದ್ದೀರಿ, ಹಿಂದೆ ಮುಂದೆ ಎಲ್ಲೂ ನಿಮ್ಮ ಓಡಾಡೋಕ್ಕಾಗ್ತಾಯಿಲ್ಲ ಅನ್ನೋ ರೀತಿಲಿ ನಿಮ್ಮ ಸಿಚುವೇಶನ್. ಓಕೆ, ಡೋಂಟ್ ವರಿ, ಮೇಜರ್ ಅರ್ಕಾನ ಕಾರ್ಡ್ ಇದು. ಈಗಿಲ್ಲ, ಸದ್ಯಕ್ಕಿಲ್ಲ, ಬಟ್ ಫ್ಯೂಚರಲ್ಲಿ ಒಳ್ಳೆಯದಾಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೆ. ಓಕೆ, ಅರ್ಥ ಆಗ್ತಿದೆ ಅಂದ್ಕೊತೀನಿ. ಸದ್ಯಕ್ಕೆ ತಕ್ಷಣ ಆಗೋದಿಲ್ಲ, ಯಾಕೆಂದರೆ ನೀವು ಈ ಹ್ಯಾಂಗ್ಡ್ ಮ್ಯಾನ್ ಸ್ಥಿತಿಯಿಂದ ಹೊರಗೆ ಬರಬೇಕು. ಓಕೆ, ನಿಮ್ಮ ಲೈಫ್ ಸಿಚುವೇಶನ್ ಏನಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಇದರಿಂದ ನೀವು ಹೊರಗೆ ಬಂದರೆ ಓಕೆ, ಫ್ಯೂಚರಲ್ಲಿ ನಿಧಾನಕ್ಕೆ ನಿಮಗೆ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಕಾವ್ಯ, ಗೌರ್ಮೆಂಟ್ ಜಾಬ್ ಸಿಗುತ್ತಾ ಇಲ್ವಾ ಅಂತ ಕೇಳಿದ್ದೀರ. ಓಕೆ, ಕಾವ್ಯಗೋಸ್ಕರ ಒಂದು ಕಾವ್ಯ 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 ದಿ ಮ್ಯೂಜಿಷಿಯನ್ ಸಿಗುತ್ತೆ ಫ್ರೆಂಡ್. ಕಾವ್ಯ, ಗುಡ್ ಲಕ್. ಓಕೆ, ನೀವೇನು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾಯಿದ್ರ, ನಿಮಗೆ ಖಂಡಿತ ಸಿಗುತ್ತೆ. ಮ್ಯೂಜಿಷಿಯನ್ ಥರ ನಿಮಗೆ ಮ್ಯೂಜಿಷಿಯನ್ ಹೇಗೆ ತನಗೆ ಏನು ಬೇಕೋ ಅದನ್ನು ಹೇಗೆ ಮಾಡ್ಕೊತಾನೋ ಹಾಗೆ ನಿಮ್ಮ ಲೈಫೊಳಗೆ ನಿಮಗೇನು ಬೇಕು ಅದು ಮಾಡ್ಕೊತೀರ. ಓಕೆ, ಸೊ ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಅದ್ರ ಬಗ್ಗೆ ಗಮನ ಕೊಡಿ. ಈಗೇನಾದರೂ ನಿಮಗೆ ಅದು ಸಿಗುತ್ತೋ ಇಲ್ವೋ ಆ ಥರ ಡೌಟ್ ಇದ್ದು ಅದ್ರ ಬಗ್ಗೆ ಏನಾದರೂ ನೀವು ಗಮನ ಕೊಡದೇ ಇದ್ದರೆ ಕೊಡು ಅಂತ ಹೇಳ್ತಿದೆ ಕಾರ್ಡ್. ಓಕೆ, ಸಿಗುತ್ತೆ, ಚಾನ್ಸ್ ತುಂಬ ಇದೆ, ಟ್ರೈ ಮಾಡಿ. ಎಸ್ ಕಾರ್ಡ್ ಇದೆ ನಿಮಗೆ, ಗುಡ್ ಲಕ್. ಓಕೆ, ಅನುಶ್ರೀ, ನಿಮ್ಮ ಕ್ವಶನ್ನು ಅನುಶ್ರೀ, ಬಾಯ್ ಫ್ರೆಂಡ್ ವಾಪಸ್ ಬರ್ತಾರಾ ಇಲ್ವಾ ಅಂತ. ಓಕೆ, ಸೊ ನಿಮ್ಮದು ಬ್ರೇಕಪ್ ಆಗಿದೆ ಅನ್ನಿಸ್ತಾ ಇದೆ, ನಿಮ್ಮ ಬಾಯ್ ಫ್ರೆಂಡ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರ. ಓಕೆ, ಸೊ ನಿಮಗೆ ಡಿವೈನ್ ಏನು ಹೇಳ್ತಾ ಇದ್ದಾರೆ, ಸೊ ನಿಮಗೋಸ್ಕರ ಒಂದು ಕಾರ್ಡ್. ಅನುಶ್ರೀ, 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 ಅನುಶ್ರೀ. ಓಕೆ, 6 ಆಫ್ ಕಪ್. ಓಕೆ, ಬರ್ತಾರೆ ಫ್ರೆಂಡ್. ಓಕೆ, ಯೋಚನೆ ಮಾಡಬೇಡಿ, ವಾಪಸ್ ಬರ್ತಾರೆ ನಿಮ್ಮ ಹತ್ರ, ಸಾರಿನೂ ಕೇಳ್ತಾರೆ, ನಿಮ್ಮ ಲವ್ ಸಕ್ಸಸ್ ಆಗುತ್ತೆ. ಓಕೆ, ಸೊ ಅವ್ರು ನಿಮ್ಮನ್ನೇನಾದರೂ ಈಗ ಬಿಟ್ಟು ಹೋಗಿದ್ದಾರೆ, ಬರ್ತಾರೋ ಇಲ್ವಂತ ತುಂಬ ಯೋಚನೆ ಮಾಡ್ತಿರ್ತಾರೆ, ಬರ್ತಾರೆ. ಯಾಕೆಂದರೆ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ನಿಮ್ಮದು. ಸೊ ನಿಮ್ಮಿಂದ ಅವ್ರು ದೂರ ಇರೋಕ್ಕಾಗಲ್ಲ, ಅವರಿಂದ ನೀವು ದೂರ ಇರೋಕ್ಕಾಗಲ್ಲ. ಸೊ ಎಸ್ ಕಾರ್ಡ್ ನಿಮಗೆ. ಓಕೆ, ಗುಡ್ ಲಕ್. ಓಕೆ ಫ್ರೆಂಡ್ಸ್, ನಾನೀಗ ಒಂದು ಸಲ ಕಾರ್ಡ್ಸ್ ಎಲ್ಲ ಶಫಲ್ ಮಾಡ್ತಿದ್ದೀನಿ.
ಓಕೆ, ಅನುಶ್ರೀ ಆಯಿತು. ಅಶ್ವಿನಿ OMV. ಓಕೆ, ಸೊ ನೋಡಿ, ನಿಮಗೆ ಟ್ವಿನ್ ಜರ್ನಿಲಿ ಇದೀನಾ ಇಲ್ವಾ ಅನ್ನೋದು ನಿಮಗೆ ಡೌಟ್ ಬಂದುಬಿಟ್ಟಿದೆ. ಓಕೆ, ಇದು ಡೌಟ್ ಬರುತ್ತೆ ಎಲ್ಲರಿಗೂ ಈ ಜರ್ನಿ ಒಳಗೆ, ಆದರೆ ಜಾಸ್ತಿ ಯೋಚನೆ ಮಾಡಬೇಡಿ. ಓಕೆ, ಅಶ್ವಿನಿ OMV ಟ್ವಿನ್ ಜರ್ನಿಲಿ ಇದ್ದೀರಾ ಇಲ್ವಾ? ಅಶ್ವಿನಿ OMV, ಅಶ್ವಿನಿಗೋಸ್ಕರ ಕಾರ್ಡ್ ಡಿವೈನ್. ಓಕೆ, ಅಶ್ವಿನಿ 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 10 ಆಫ್ ಕಪ್ಸ್. ಸೊ ಟ್ವಿನ್ ಜರ್ನಿ ಕ್ವಶನ್ ಕೇಳಿದವರಿಗೆ 10 ಆಫ್ ಕಪ್ಸೇ ಬಂದಿದೆ. ಫಸ್ಟ್ ಪ್ರಶಾಂತ್ ಕೇಳಿದ್ರು, ಅವರಿಗೂ 10 ಆಫ್ ಕಪ್ಸ್ ಬಂದಿತ್ತು. ಸೊ ನೀವು ಈ ಜರ್ನಿಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಡೌಟ್ ಪಡಬೇಡಿ. ಓಕೆ, ನೀವು ಈ ಜರ್ನಿಲಿ ಇದ್ದೀರಾ. ಸೊ ನಿಮ್ಮದು ಇನ್ನರ್ ವರ್ಕ್ ಚೆನ್ನಾಗಿ ನೋಡಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿ. ಸೊ ನಿಮಗೆ ಈ ಜರ್ನಿಲಿರೋ ಕನ್ಫ್ಯೂಷನ್ ದೂರ ಆಗುತ್ತೆ. ಓಕೆ, ಎಸ್ ಕಾರ್ಡ್ ಇದೆ. ಶಾಲಿನಿ, ಸೊ ಓಕೆ, ಶಾಲಿನಿ ಕ್ವಶನ್ ಏನಪ್ಪ ಅಂದರೆ, ಇನ್ನರ್ ವರ್ಕ್ ಮಾಡ್ತಿದ್ದೀನಿ, ರಿಯೂನಿಯನ್ಗೆ ಈ ವರ್ಷನ ಅಥವಾ ಮುಂದಿನ ವರ್ಷ ನಂದು ರಿಯೂನಿಯನ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಸೊ 5 ಇಯರ್ಸಿಂದ ನೀವು ಜರ್ನಿಲಿ ಇರ್ಬೋದು ಅನಿಸುತ್ತೆ. ಓಕೆ, ಆದರೆ ಫ್ರೆಂಡ್, ಬರೀ ನೀವು 5 ಇಯರ್ಸ್ ಅಲ್ಲ, ಎಷ್ಟು ವರ್ಷ ಆಗುತ್ತೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ, ಡಿವೈನ್ಗಷ್ಟೇ ಗೊತ್ತಿರುತ್ತೆ. ಈ ವರ್ಷನೇ ಆಗ್ತಿರೋ, ಮುಂದಿನ ವರ್ಷನೇ ಆಗ್ತಿರೋ, ಮುಂದಿನ ಜನ್ಮದಲ್ಲಿ ಆಗ್ತೀವೋ ಯಾರಿಗೂ ಗೊತ್ತಿರಲ್ಲ, ಡಿವೈನ್ಲಿ ಗೈಡೆಡ್ ನಾವು. ಓಕೆ, ಅದನ್ನು ತಲೆ ಒಳಗೆ ಇಟ್ಕೊಳ್ಳಿ. ಎಸ್ ಕಾರ್ಡ್ ಬರಲಿ, ನೋ ಕಾರ್ಡ್ ಬರಲಿ, ಯೋಚನೆ ಮಾಡಬೇಡಿ. ಓಕೆ, ಸೊ ನೀವು ಜರ್ನಿ ಇದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳೋಣ. ಅಶ್ವಿನಿ, ಸಾರಿ ಶಾಲಿನಿ, ಶಾಲಿನಿಗೋಸ್ಕರ. ಓಕೆ, ಶಾಲಿನಿ 5 ವರ್ಷದಿಂದ ನೀವು ಟ್ವಿನ್ ಜರ್ನಿಲಿದ್ದೀರಿ. ಈ ವರ್ಷ ಅಥವಾ ಮುಂದಿನ ವರ್ಷ ನಂದು ಯೂನಿಯನ್ ಆಗುತ್ತಾ ಅಂತ ನಿಮಗೆ ಕ್ವಶನ್. ಓಕೆ, ರಿಯೂನಿಯನ್ ಅಂತ ನೀವು ಕೇಳಿದ್ದೀರಾ. ಓಕೆ, ನೋಡೋಣ. ಶಾಲಿನಿ 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 6 ಆಫ್ ಪೆಂಟಿಕಲ್ಸ್. ಸೊ ಈ ವರ್ಷ ಆಗುತ್ತೆ ಅಂತ ಅನಿಸಲ್ಲ ಫ್ರೆಂಡ್ಸ್, ಯಾಕೆಂದರೆ ದುಡ್ಡಿಂದು ಸಮಸ್ಯೆ ಇದೆ. ಓಕೆ, ನಿಮಗೆ ಈ ವರ್ಷ ಅಂತೂ ಚಾನ್ಸ್ ಇಲ್ಲ. ಓಕೆ, ನೋ ಕಾರ್ಡ್ ಇದೆ ನಿಮಗೆ. ನೋಡಿ, ನಿಮ್ಮದು ಇನ್ನರ್ ವರ್ಕ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ. ನೀವು ಎಷ್ಟು ನಿಮ್ಮದು ಡಿ ಎಮ್ ಅಂತಿರ್ತೀರೋ ನಿಮ್ಮ ಸಾಧ್ಯ ಇಲ್ಲ. ಓಕೆ, ನೀವು DMನ ಪಕ್ಕಕ್ಕಿಟ್ಟು ಡಿವೈನ್ ಅಂತ ನೀವು ಯಾವಾಗ ಡಿವೈನ್ ಹಿಂದೆ ಹೋಗ್ತೀರೋ, ಸರೆಂಡರ್ ಆಗ್ತಿರೋ, ಆವಾಗ ಮಾತ್ರ ಯೂನಿಯನ್ ಸಾಧ್ಯ. ಸೊ ನಿಮ್ಮದು ಇನ್ನರ್ ವರ್ಕ್ ಹೆಚ್ಚಾಗ್ತಾ ಏನಾಗುತ್ತಂದರೆ, ಯೂನಿಯನ್ ಬಗ್ಗೆ ಸಮೇತ ನಿಮಗೆ ತಲೆಯಿಂದ ಹೋಗ್ಬಿಡುತ್ತೆ ಆ ವಿಷಯನೂ. ಯೂನಿಯನ್ನು ಸಹ ಆಗುತ್ತೆ ಬಿಡು ಅನ್ನೋ ಒಂದು ಸ್ಟೇಜಿಗೆ ನಿಮ್ಮ ಮನಸ್ಥಿತಿ ಬರಬೇಕು, ಆಗ ಮಾತ್ರ ನಿಮ್ಮದು ಯೂನಿಯನ್ ಸಾಧ್ಯ. ಓಕೆ, ಸೊ ನೀವು ಇನ್ನೂ DM ಹಿಂದೆನೇ ಇದ್ದು ಯೂನಿಯನ್ ಬಗ್ಗೆನೇ ಇನ್ನೂ ಯೋಚನೆ ಮಾಡ್ತಾಯಿದ್ದೀರ ಅಂದರೆ ಖಂಡಿತ ಇಲ್ಲ, ಆಗೋದಿಲ್ಲ. ಓಕೆ, ನೋ ಕಾರ್ಡ್ ಫ್ರೆಂಡ್, ಯೋಚನೆ ಮಾಡಬೇಡಿ. ಬಟ್ ಇನ್ನರ್ ವರ್ಕ್ ಚೆನ್ನಾಗಿ ಮಾಡಿ, ಡಿವೈನ್ ಹಿಂದೆ ಹೋಗಿ ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ, ನಾಗರಾಜ್ KM. ಸೊ ಫ್ರೆಂಡ್, ನೀವು ಒಬ್ಬರೇ 3 4 ಕ್ವಶನ್ ಕೇಳಿದ್ರೆ ಆ ರೀತಿ ಆಗಲ್ಲ. ನಂಗೆ ಆ ರೀತಿ 2-3 ಜನ ಕೇಳಿದ್ದೀರಾ. ಸೊ ನೀವೇನು ಕೇಳಿದ್ದೀರಾ, ನಿಮ್ಮ ಲವ್ ಬಗ್ಗೆ ಕೇಳಿದ್ದೀರಾ, ಜಾಬ್ ಬಗ್ಗೆ ಕೇಳಿದ್ದೀರಾ, ಆರೋಗ್ಯ ಹೆಲ್ತ್ ಬಗ್ಗೆ ಕೇಳಿದ್ದೀರಾ. ಓಕೆ, ಸೊ ಒಬ್ಬರು ಒಂದು ಕ್ವಶನ್ ಕೇಳಬೇಕು, ಎಲ್ಲರಿಗೂ ಚಾನ್ಸ್ ಇರಬೇಕು. ಓಕೆ, ನಾನು ನೀವು ಓಕೆ ಫ್ರೆಂಡ್ಸ್, ನಿಮಗೆ ಡೀಟೇಲಾಗಿ ರೀಡಿಂಗ್ ಬೇಕಂದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬೇಕು. ಓಕೆ, ನಾನು ಪರ್ಸ್ನಲ್ ರೀಡಿಂಗು ರೈಟ್ ಎಷ್ಟು ಸಾಧ್ಯನೋ ನನ್ನ ಕಡೆಯಿಂದ ಅಷ್ಟು ಕಡಿಮೆ ಇಟ್ಟಿದ್ದೀನಿ ನಾನು. ಓಕೆ, ಈ ಸಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮತ್ತೆ ಮೆನು ಕಾರ್ಡ್ ಹಾಕ್ತಾಯಿದ್ದೀನಿ, ನೀವು ನೋಡಿ. 1 ಕ್ವಶನಿಗೆ ನಾನು 200 ಇಟ್ಟಿದ್ದೀನಿ. ಮತ್ತು ಅದು 1 ಕ್ವಶನಿಗೆ ಸೊಲ್ಯೂಷನ್ ಕೊಡ್ತೀನಿ, ವಿತ್ ಸೊಲ್ಯೂಷನ್ ಕೊಡ್ತಾಯಿದ್ದೀನಿ.
ಬರೀ ರೀಡಿಂಗ್ ಮಾಡಿ ಬಿಡೋದಿಲ್ಲ ಅಷ್ಟೇ. ನಿಮ್ಮದು ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಬಿಟ್ರೆ ನೀವೇನು ಮಾಡ್ತೀರಾ? ಸುಮ್ಮನೆ ಪ್ರಾಬ್ಲಮ್ ತಿಳ್ಕೊಂಡು ಮಾಡ್ತೀರಾ? ಅದು ಸೊಲ್ಯೂಷನ್ ಬೇಕು ನಿಮಗೆ. ಸೊ ನಾನು ಒಂದು ಕ್ವಶನಿಗೆ ನಿಮ್ಗೆ ರೀಡಿಂಗಿಗೆ ವಿತ್ ಸೊಲ್ಯೂಷನ್ನು, ಹೀಲಿಂಗು, ಸ್ವಿಚ್ ವರ್ಡ್ ಎಲ್ಲದೂ ಸೇರಿ ಪ್ಯಾಕೇಜ್ ಒಂದು ಕ್ವಶನಿಗೆ. ನಿಮಗೆ ಆ ರೀತಿ 2-3 ಕ್ವಶನ್ ಇದ್ದಾಗ ನೀವು ಪ್ಯಾಕೇಜ್ ತೊಗೋಬೇಕು. ಅದಕ್ಕೆ 500 ಆಗುತ್ತೆ. ಸೊ ಅಲ್ಲಿ ನಿಮಗೆ ನಾನು 3 ಕ್ವಶನ್ನಿಗೆ ವಿತ್ ಸೊಲ್ಯೂಷನ್ ಎಲ್ಲ ಕೊಡ್ತಿದ್ದೀನಿ. ಸೊ ನೀವು ಮೆನು ಕಾರ್ಡ್ ಒಂದ್ಸಲ ಅದನ್ನ ನೋಡಿ ನಿಮಗೆ ಪರ್ಸ್ನಲ್ ರೀಡಿಂಗಿಗೆ ಬೇಕಿದ್ರೆ ತೊಗೊಳ್ಳಿ. ಓಕೆ. ಇನ್ನು ಕೆಲವರು ನನಗೆ ಫೋನ್ ಮಾಡಿ ಕೇಳ್ತೀರ ಪರ್ಸ್ನಲ್ ರೀಡಿಂಗಿಗೆ ದುಡ್ಡು ಕೊಡಬೇಕಾ ಮೇಡಮ್ ಅಂತ. ಸೊ ನಾನು ನಂದು ಎಫರ್ಟು, ನಂದು ಎನರ್ಜಿ ಹಾಕಿ ನಂದು ಟೈಮ್ ನಿಮಗೆ ಸ್ಪೆಂಡ್ ಮಾಡುವಾಗ ಸೊ ನಾನು ಅದರಲ್ಲಿ ಚಾರ್ಜ್ ತೊಗೊಳ್ಳೋದು ನಿಮಗೆ ತಪ್ಪು ಅನಿಸುತ್ತೆ. ದುಡ್ಡು ಕೊಡಬೇಕು ಬೇಡ ಅಂತ ಕೇಳ್ತೀರ. ಸೊ ನನಗೆ ಇದರಿಂದ ಒಂದೊಂದು ಸಲ ಬೇಜಾರಾಗುತ್ತೆ. ಓಕೆ. ಸೊ ನಿಮಗೆ ನಾನು ಫೋರ್ಸ್ ಮಾಡಲ್ಲ, ನಿಮಗೆ ಬೇಕನ್ಸಿದ್ರೆ ಅಷ್ಟೇ ತೊಗೊಳ್ಳಿ. ಸೊ ನೀವೇ ಇನ್ನರ್ ವರ್ಕ್ ಮಾಡಿ, ನೀವೇ ಮೆಡಿಟೇಷನ್ ಮಾಡಿ, ನಿಮ್ಮದು ಲೈಫ್ ಸಿಚುವೇಶನ್ ನಿಮ್ದು ಏನಿದೆ ನಿಮ್ಮ ಪ್ರಾಬ್ಲಮಿಗೆ ನೀವೇ ಸೊಲ್ಯೂಷನ್ ನೋಡ್ಕೊಳ್ಳಿ. ಹುಡುಕಿ ಮೆಡಿಟೇಷನ್ ಒಳಗೆ ನಮಗೆ ಎಲ್ಲ ಗೈಡೆನ್ಸ್ ಸಿಗುತ್ತೆ. ಆದರೆ ಯಾವಾಗ ನಮಗೆ ಸಿಗೋದಿಲ್ಲ, ನಮಗೆ ತುಂಬ ಕನ್ಫ್ಯೂಷನ್ ಇದೆ ಅಂದಾಗ ಮಾತ್ರ ರೀಡಿಂಗ್ ತೊಗೊಳ್ಳಿ. ಓಕೆ. ಸೊ ರೀಡಿಂಗ್ನ ನಾನು ತುಂಬ ರೇಟ್ ಕಮ್ಮಿ ಇಟ್ಟಿದ್ದೀನಿ. ಸೊ ಅದಕ್ಕಿಂತ ಕಡಿಮೆ ಅಂದರೆ ಆಗೋಲ್ಲ. ಇಲ್ಲ ನೀವು ನನಗೆ ರೀಡಿಂಗಿಗೆ ಫೋನ್ ಮಾಡಿದಾಗ ನೀವು ನನಗೆ ಆಗೋದೇ ಇಲ್ಲ, ನನಗೆ ನನಗೆ ₹1 ನಿಮಗೆ ಪೇ ಮಾಡೋಕ್ಕಾಗಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ನನಗೆ ಫ್ರೀ ರೀಡಿಂಗ್ ಬೇಕು ಅಂತ ನೀವು ಡೈರೆಕ್ಟಾಗಿ ಕೇಳಿ. ಓಕೆ. ನಾನು ಕಾರ್ಡಲ್ಲಿ ನನ್ನ ಮನಸ್ಸಿಗೆ ನನಗೆ ಏನು ಅನಿಸುತ್ತೆ, ನೀವು ಹೇಳ್ತಾ ಇರೋದು ಸುಳ್ಳೋ ನಿಜನೋ, ನನ್ನ ಮನಸ್ಸಿಗೆ ಆ ಟೈಮಿಗೆ ಏನು ಅನಿಸುತ್ತೆ ನಾನು ಆ ರೀತಿ ಮಾಡ್ತೀನಿ. ಸೊ ನೀವು ಡೈರೆಕ್ಟಾಗಿ ಮಾತಾಡಿ, ಏನೇ ಇದ್ದರೂ ಡೈರೆಕ್ಟಾಗಿ ಮಾತಾಡಬೇಕು. ಓಕೆ. ಸೊ ಬೇಜಾರು ಮಾಡ್ಕೋಬೇಡಿ ಯಾರೂ. ಓಕೆ. ಸೊ ನಾಗರಾಜ್ ನೀವು 3 ಕ್ವಶನ್ ಕೇಳಿದರೆ ನಾವು ಒಂದೇ ಮಾಡೋದು. ಆದರೆ ಈಗ ಫಸ್ಟ್ ಟೈಮ್ ಕೇಳ್ತಿದ್ದೀರಾ, ಸೊ ಯಾರೂ ಆ ರೀತಿ ಕೇಳಿಬಿಡಿ. ಓಕೆ ಫ್ರೆಂಡ್ಸ್. ಸೊ ನಿಮ್ಮದು ಲವ್ ಲೈಫ್ ಬಗ್ಗೆ ಪೂರ್ತಿ ಕ್ವಶನ್ ಇಲ್ಲ, ನೀವು ಏನು ಹೇಳಿದ್ದೀರಾ, ಲವ್ ಬಗ್ಗೆ ಹೇಳಿ, ಜಾಬ್ ಬಗ್ಗೆ ಹೇಳಿ, ಹೆಲ್ತ್ ಬಗ್ಗೆ ಹೇಳಿ ಅಂತ ಕೇಳಿದ್ದೀರ. ಸೊ ನಾನು ಇದರಲ್ಲಿ ಫಸ್ಟ್ ಕಾರ್ಡ್ ನಿಮಗೆ ಲವ್ ಬಗ್ಗೆ. ಓಕೆ. ನಿಮ್ಮದು ಬ್ರೇಕಪ್ ಆಗಿದೆ. ಸೊ ನೀವು ಸ್ಟ್ರಕ್ ಎನರ್ಜಿಲಿದ್ದೀರ. ಓಕೆ. ಬ್ರೇಕಪ್ ಆಗಿದೆ ನಿಮ್ಮದು. ಇನ್ನು ನಿಮ್ಮದು ಜಾಬ್ 10 ಆಫ್ ಪೆಂಟಿಕಲ್ಸ್. ಸೊ ನಿಮಗೆ ಒಳ್ಳೆ ಜಾಬ್ ಸಿಗೋ ಚಾನ್ಸ್ ಇದೆ, ಅಥವಾ ಸಿಕ್ಕಿರ್ಬೋದು, ಇಲ್ಲ ಸಿಗುತ್ತೆ. ಓಕೆ. ಜಾಬಲ್ಲಿ ಎಸ್ ಇದೆ. ಇನ್ನು ನಿಮ್ಮದು ಹೆಲ್ತ್, ಏಸ್ ಆಫ್ ವಾಂಡ್ಸ್. ನೋ, ಹೆಲ್ತಲ್ಲೂ ನಿಮಗೇನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಇದು ಚೆನ್ನಾಗಿ ಇದಾಗುತ್ತೆ, ಗ್ರೋತ್ ಆಗುತ್ತೆ. ಅಂದರೆ ಹೆಲ್ದಿಯಾಗಿದ್ದೀರ ನೀವು, ಏನು ಪ್ರಾಬ್ಲಮ್ ಇಲ್ಲ ನಿಮಗೆ. ಹೆಲ್ತ್ ಪ್ರಾಬ್ಲಮ್ ಇಲ್ಲ, ಜಾಬಲ್ಲೂ ಏನು ತೊಂದರೆ ಆಗಲ್ಲ. ಆದರೆ ನಿಮಗೆ ಲವಲ್ಲಿ ಮಾತ್ರ ತೊಂದರೆ ಆಗಿದೆ. ಓಕೆ ಫ್ರೆಂಡ್ಸ್. ಓಕೆ. ದೀಪಿಕಾ. ಸೊ ನಾನು ಕಾರ್ಡ್ಸು ಅಂತೆಲ್ಲ ಶಫಲ್ ಮಾಡ್ತೀನಿ. ಸೊ ದೀಪಿಕಾ, ಈ ವರ್ಷ ಮದುವೆ ಆಗುತ್ತೋ ಇಲ್ವಾ ಅಂತ ಕೇಳಿದರೆ ನಿಮ್ಮ ಕ್ವಶನ್. ಓಕೆ. ಸೊ ದೀಪಿಕಾ. ಸೊ ಓಕೆ. 2 ಕಾರ್ಡ್ ಬರ್ತಾ ಇದೆ ನಿಮಗೆ. ಏಸ್ ಆಫ್ ಸೋರ್ಡ್ಸ್, ವಾಂಡ್ಸ್. ಸೊ ಕನ್ಫ್ಯೂಷನಲ್ಲೇ ಬಂದಿದೆ, 2 ಕಾರ್ಡ್ ಬಂದಿದೆ ದೀಪಿಕಾ.
ಸೊ ನ್ಯೂ ಬಿಗಿನಿಂಗ್ ಏನೋ ಇದೆ, ಬಟ್ ಇದಿದೆ. ಸೊ ನಾನು ನಿಮಗೆ ಇನ್ನೊಂದು ಕಾರ್ಡ್ ನೋಡ್ತೀನಿ, ಯಾಕೆಂದರೆ ಒಂದು ಎಸ್ ಕಾರ್ಡ್ ಇದೆ, ಒಂದು ನೋ ಕಾರ್ಡ್ ಇದೆ. ಸೊ ಅಲ್ಲಿಗೆ ನಿಮಗೆ 50-50 ಚಾನ್ಸ್ ಇದೆ. ಸೊ ಈ ವರ್ಷ ಮದುವೆ ಆಗೋ ಚಾನ್ಸು ಇದೆ, ಆಗದೇ ಇರೋ ಚಾನ್ಸು ಇದೆ. ಓಕೆ, ನಿಮಗೇನು ಗೊತ್ತಾಗ್ತಾ ಇಲ್ಲ, ತುಂಬ ಕನ್ಫ್ಯೂಷನಲ್ಲಿದ್ದೀರಾ, ಒಂಥರ ಕಟ್ ಹಾಕ್ದಂಗೆ ಆಗಿದೆ ನಿಮಗೆ ಲೈಫ್ ಒಳಗೆ. ಸೊ ಮದುವೆ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ ಅನಿಸುತ್ತೆ, ಬಟ್ ಏಸ್ ಆಫ್ ಸೋರ್ಡ್ಸ್ ಇದೆ. ಸೊ ನ್ಯೂ ಬಿಗಿನಿಂಗ್ ಆಗುತ್ತೆ, ಯೋಚನೆ ಮಾಡಬೇಡಿ. ಓಕೆ, 50-50 ಚಾನ್ಸ್ ಇದೆ ನಿಮಗೆ ದೀಪಿಕಾ. ಓಕೆ, ಭಾಗ್ಯ. ಸೊ ಇವ್ರ ಕ್ವಶನ್ ಫ್ರೆಂಡ್, ಇವ್ರದ್ದು ಲವ್ ವಿಷಯ ಮನೇಲಿ ಗೊತ್ತಾಗಿದೆಯಂತೆ, ಮನೆಯವರು ಒಪ್ಕೊತಾರ, ನಮ್ಮದು ಕ್ಯಾಸ್ಟ್ ಬೇರೆ ಇದೆ ಅಂತ ಕೇಳಿದ್ದಾರೆ. ಓಕೆ ಓಕೆ ಭಾಗ್ಯ, ನಿಮ್ಮದು ಲವ್ ವಿಷಯ ಗೊತ್ತಾಗಿದೆ, ನೀವು ಒಪ್ಕೊತಾರ ಇಲ್ವಾ ಅಂತ ನಿಮ್ಮದು ಕ್ವಶನ್ನು. ನಿಮ್ಮದು ಕ್ಯಾಸ್ಟ್ ಬೇರೆ ಇದೆ. ಸೊ ನಾನು ಕ್ಯಾಸ್ಟ್ ಬಗ್ಗೆ ಏನು ಮಾತಾಡಲ್ಲ. ಓಕೆ, ಸೊ ನಿಮ್ಮ ಮನೆಯಲ್ಲಿ ಒಪ್ಕೊತಾರ ಇಲ್ವಾ? ಓಕೆ ಭಾಗ್ಯ. ನೈಟ್ ಆಫ್ ಸೋರ್ಡ್ಸ್. ಚಾನ್ಸ್ ಇದೆಯಮ್ಮ, ಒಪ್ಕೊಳ್ಳೋ ಚಾನ್ಸ್ ಇದೆ. ಓಕೆ ಭಾಗ್ಯ, ಒಪ್ಕೊಳ್ಳೋ ಚಾನ್ಸ್ ಇದೆ. ತುಂಬ ಫಾಸ್ಟಾಗಿ ನೀವೇನಾದರೂ ಯೋಚನೆ ಮಾಡ್ತಿದ್ದೀರ, ನೀನಾಗಲಿ ಅಥವಾ ನಿಮ್ಮ ಮನೆಯವರಾಗಲಿ ಏನೋ ಒಂದು ನಿರ್ಧಾರ ಮಾಡ್ತಿದ್ದೀರ, ಆದರೆ ತುಂಬ ಫಾಸ್ಟಾಗಿ ಡಿಸಿಷನ್ ತೊಗೊತಾ ಇದ್ದೀರ. ಅದನ್ನು ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ ತಗೊಳ್ಳಿ. ಓಕೆ, ಯಾಕೆಂದರೆ ನಿಂದು ಮ್ಯಾರೇಜ್ ಇಲ್ಲಿ ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ಒಂದು ಕಾರ್ಡ್ ಒಳಗೆ ನಾವು ಏನು ನೋಡೋಕ್ಕಾಗಲ್ಲ. ಓಕೆ, ಸೊ ಒಪ್ಕೊಳ್ಳೋ ಚಾನ್ಸ್ ಇದೆ, ಆದರೆ ತುಂಬ ಫಾಸ್ಟಾಗಿ ಇಲ್ಲ ಒಪ್ಕೋಬೋದು, ಇಲ್ಲ ಬಿಡ್ಬೋದು, ಇಲ್ಲ ನಿನ್ನ ಮನಸ್ಸಿರ್ಬೋದು, ಇಲ್ಲ ಅವ್ರ ಮನಸ್ಸಿರ್ಬೋದು, ಆದರೆ ಕಾರ್ಡ್ ಮಾತ್ರ ಒಪ್ಕೋತಾರೆ ಅಂತ ಹೇಳ್ತಾ ಇದೆ. ಓಕೆ, ಬಟ್ ದುಡುಕ್ಬೇಡ. ಓಕೆ, ದುಡುಕ್ಬೇಡ, ಸ್ವಲ್ಪ ಇನ್ನೊಂದು ಸಲ ಯೋಚನೆ ಮಾಡಿ ಡಿಸೈಡ್ ತಗೊಳ್ಳಿ. ಓಕೆ, ಒಪ್ಕೊತಾರಮ್ಮ. ಓಕೆ, ನೆಕ್ಸ್ಟ್ ರಂಜು, ಈ ವರ್ಷ ಮ್ಯಾರೇಜ್ ಆಗುತ್ತಾ? ಸೊ ರಂಜು 4 ಆಫ್ ಕಪ್ಸ್. ಸ್ವಲ್ಪ ಕಷ್ಟ ಇದೆ ರಂಜು. ಓಕೆ, ನೋ ಕಾರ್ಡ್ ಬಂದಿದೆ. ಸೊ ಈ ವರ್ಷ ಆಗೋದು ಕಷ್ಟ ಇದೆ ಸ್ವಲ್ಪ. ಓಕೆ, ನೋ ಕಾರ್ಡ್. ಓಕೆ, ನೆಕ್ಸ್ಟ್ ನಂದಿನಿ, ಫ್ಯೂಚರ್ ಹೇಗಿರುತ್ತೆ? ಈಗ ನಾನು ತುಂಬ ಕ್ರಿಟಿಕಲ್ ಪೊಸಿಷನ್ನಲ್ಲಿದ್ದೀನಿ ಅಂತ ಇವ್ರದ್ದು ಮೆಸೇಜು. ಸೊ ನಂದಿನಿ, ಫ್ಯೂಚರ್ ಹೇಗಿರುತ್ತೆ? ಓಕೆ, ನಂದಿನಿ ಸೊ ನಂದಿನಿ, ನಿಮಗೆ ನೋ ಕಾರ್ಡ್ ಬಂದಿದೆಯಮ್ಮ. ಫ್ಯೂಚರ್ ಈಗ ನೀನು ಈಗಲೇ ನೀನು ಕ್ರಿಟಿಕಲ್ ಪೊಸಿಷನಲ್ಲಿ ಇದೆಯಾ ಅಂತ ಹೇಳ್ತಿದೀಯಾ. ಫ್ಯೂಚರ್ ಹೇಗಿರುತ್ತೆ ಅಂತ ನಿನಗೆ ಟೆನ್ಷನ್ ಆಗಿದೆ. ಸೊ ನಿನ್ನ ಫ್ಯೂಚರಲ್ಲಿ ಮುಂದೆ ನಿನಗೆ ಯಾರಾದರೂ ನಿನಗೆ ಮೋಸ ಮಾಡೋರು ಬರ್ತಾರಮ್ಮ. ಸೊ ನಿನ್ನಿಂದ ಹೆಲ್ಪ್ ತೊಗೊಂಡು ಯಾವುದೇ ರೀತಿ ಹೆಲ್ಪ್ ಇರ್ಬೋದು ಅದು. ಓಕೆ, ನಿನಗೆ ಒಟ್ಟು ಮೋಸ ಮಾಡಿ ಓಡೋಗೋ ಚಾನ್ಸ್ ಇದೆ ಅವರು. ಸೊ ನಂಬಬೇಡ ಯಾರನ್ನು, ಒಂದೇ ಮಾತಿಗೆ ಒಂದೇ ಸಲಕ್ಕೆ ನಂಬಬೇಡ ಅಂತ ಹೇಳ್ತಿದ್ದೀನಿ. ಸೊ ಅವರು ನೀನು ಮಾಡಿರೋ ಹೆಲ್ಪ್ನ ಮರೀತಾರೆ. ಸೊ ನಿನ್ನಿಂದ ಹೆಲ್ಪ್ ತೊಗೊತಾರೆ, ನೀನೇನೋ ಅವ್ರಿಗೆ ಮಾಡ್ತೀಯ, ಒಟ್ಟು ನಿನಗೆ ಚೀಟ್ ಮಾಡೋ ಚಾನ್ಸ್ ತುಂಬ ಇದೆ. ಓಕೆ, ನೋ ಕಾರ್ಡ್ ಇತ್ತು. ಸೊ ಸದ್ಯಕ್ಕೆ ನಿನ್ನ ಫ್ಯೂಚರಲ್ಲಿ ಅಷ್ಟು ಒಳ್ಳೆಯ ಟೈಮ್ ಇನ್ನೂ ಇಲ್ಲ.
ಓಕೆ. ಸೊ ಡಿಸಪಾಯಿಂಟ್ ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟ್ ಮಾನಸ. ನಾನು ಟ್ವಿನ್ ಜರ್ನಿಲಿ ಇದ್ದೀನಾ ಇಲ್ವಾ? ಓಕೆ ಮಾನಸ, ನಿಮಗೂ ಕನ್ಫ್ಯೂಷನ್ ಆಗಿದೆ. ಟ್ವಿನ್ ಜರ್ನಿಲಿ ಇದ್ದೀನಾ ಇಲ್ವಾ? ಓಕೆ ಮಾನಸಗೋಸ್ಕರ ದಿ ಮ್ಯೂಸಿಷಿಯನ್. ಗುಡ್ ಕಾರ್ಡ್, ನೀವಿದ್ದೀರಾ ಅಂತ ಕಾರ್ಡ್ ಹೇಳ್ತಿದೆ, ಅಂದರೆ ಎಸ್ ಕಾರ್ಡ್ ಇದೆ, ಪಾಸಿಟಿವ್. ಸೊ ಒಂದು ಇಲ್ಲಿ ಖುಷಿ ಆಗ್ತಿದೆ ಫ್ರೆಂಡ್ಸ್, ನನಗೆ ಟ್ವಿನ್ ಜರ್ನಿ ಬಗ್ಗೆ ಕ್ವಶನ್ 3 ಜನ ಕೇಳಿದ್ರಿ, 3 ಜನಕ್ಕೂ ಎಸ್ ಕಾರ್ಡ್ ಬಂದಿದೆ. ಸೊ ಅಂದರೆ ನಿಮ್ಮದು ಇನ್ನರ್ ವರ್ಕು, ನಿಮ್ಮ ಮೆಡಿಟೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಆಯಿತು. ಸೊ ಅದನ್ನೇ ಕಂಟಿನ್ಯೂ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿ. ಓಕೆ, ನೀವು ಇದೆಯಾ ಅಂತ ನಿನಗೆ ಮನಸ್ಸಿಗೆ ಹೇಳ್ತಾ ಇದೆ, ನಿನ್ನ ಕಾರ್ಡು ಹೇಳ್ತಾ ಇದೆಯಮ್ಮ. ಓಕೆ, ನಿನ್ನ ಟ್ವಿನ್ ಜರ್ನಿಲಿ ಇದೆಯಾ ಎಸ್ ಕಾರ್ಡ್. ಓಕೆ, ಇನ್ನರ್ ವರ್ಕ್ ಚೆನ್ನಾಗಿ ಮಾಡು, ಮೆಡಿಟೇಷನ್ ಮಾಡು, ಡಿವೈನ್ ಕಡೆ ನಿನ್ನ DM ಇಂದ ನಿನ್ನ ಡಿವೈನ್ ಕಡೆ ಗಮನ ಕೊಡು. ಓಕೆ ಓಕೆ ಫ್ರೆಂಡ್ಸ್. ರಮೇಶ್ ಸಂಗೀತ. ಸೊ ಇವರು ರಮೇಶ್, ನೀವು ನನಗೆ ಫಸ್ಟ್ ಒಂದು ಸಲ ಕಾಲ್ ಮಾಡಿದ್ರಿ ಅನಿಸುತ್ತೆ. ಓಕೆ, ರಮೇಶ್ ಸಂಗೀತ, ನೀವು ಸಂಗೀತ ಒಪ್ಕೊತಾಳ ಇಲ್ವ ನಿಮ್ಮ ಲವ್ನ? ಯಾವಾಗ ಹೇಳ್ತಾಳೆ ಒಪ್ಕೊಂಡ್ರೆ ಅಂತ ನಿಮ್ಮ ಕ್ವಶನು. ಸೊ ಓಕೆ, ನಿಮ್ದು 2 ಕ್ವಶನ್ ಇದೆ. ಓಕೆ, ನಾನು ಒಂದೇ ಕ್ವಶನಿಗೆ ಹೇಳೋದು. ಓಕೆ, ಈ ಸಲ ನಿಮ್ದು ಹೇಳ್ತಾ ಇದ್ದೀನಿ. ರಮೇಶ್ ಸಂಗೀತ, ರಮೇಶ್ ಲವ್ನ ಸಂಗೀತ ಒಪ್ಕೊಂಡಿದ್ದಾರಾ ಇಲ್ವಾ? ಓಕೆ, ರಮೇಶ್ ಲವ್ ಸಂಗೀತ ಒಪ್ಕೊಂಡಿದ್ದಾರೆ. ರಮೇಶ್ ಗುಡ್ ನ್ಯೂಸ್. ಓಕೆ, ಒಪ್ಕೊಂಡಿದ್ದಾರೆ. ನಿಮ್ಮದು ಪಾಸ್ಟ್ ಲೈಫ್ ಕನೆಕ್ಷನ್ ಇದು. ಸೊ ಅದು ಅವ್ರಿಗೆ ಗೊತ್ತಾಗಿದೆ. ಸೊ ನಿಮ್ಮ ಲವ್ ಬಗ್ಗೆ ಅವ್ರಿಗೆ ಒಪ್ಪಿಗೆ ಇದೆ, ಆದರೆ ಅವ್ರು ನಿಮಗೇನು ಹೇಳ್ತಾ ಇಲ್ಲ. ಯಾವಾಗ ಹೇಳ್ತಾರೆ ಅಂತ ಕೇಳ್ತಿದ್ದೀರ. ಸೊ ಟೈಮಿಂಗ್ಸ್ ಹೇಗೆ ಹೇಳಬೇಕು? ಓಕೆ, ನೆಕ್ಸ್ಟ್ ಕ್ವಶನ್. 3 ಆಫ್ ಪೆಂಟಿಕಲ್ಸ್. ಸೊ ಫ್ರೆಂಡ್ಸ್, ನಿಮ್ಮದು ಲವ್ ಲೈಫ್ ಒಳಗೆ ದುಡ್ಡಿನ ಪ್ರಾಬ್ಲಮ್ ಇದೆ. ಓಕೆ, ಪೆಂಟಿಕಲ್ ಕಾರ್ಡ್. ಸೊ ನೀವಂದರೆ ಅವಳಿಗೆ ಇಷ್ಟ ಇದೆ, ಒಪ್ಕೊಂಡಿರ್ತಾಳೆ. ಓಕೆ, 6 ಆಫ್ ಕಪ್. ಓಕೆ, ಪಾಸ್ಟ್ ಲೈಫ್ ಕನೆಕ್ಷನ್ನು, ನಿಮ್ಮ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ, ಆದರೆ ಅವ್ರು ಏನು ನಿಮಗೆ ಹೇಳ್ತಾ ಇಲ್ಲ. ಯಾವಾಗ ಹೇಳ್ತಾಳೆ ಅಂತ ಕೇಳ್ತಿದ್ದೀರ ನೀವು. ಸೊ ಹೇಳೋ ಚಾನ್ಸ್ ತುಂಬ ಕಡಿಮೆ ಇದೆ. ಇದು ನೋ ಕಾರ್ಡ್ ಇದು. ಓಕೆ, ಯಾಕೆಂದರೆ ಅವ್ರ ಲೈಫ್ ಒಳಗೆ ಪ್ರಾಬ್ಲಮ್ ಇದೆ, ತುಂಬ ಪ್ರಾಬ್ಲಮ್ ಇದೆ ಅವರಿಗೆ. ಈಗ ಸದ್ಯಕ್ಕೆ ಮದುವೆ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಅವರಿಗೆ. ಓಕೆ, ನಿಮಗೆ ಅವ್ರು ಕಮಿಟ್ಮೆಂಟ್ ಕೊಡೋ ಚಾನ್ಸ್ ಇಲ್ಲ. ಸೊ ನೋಡಿ, ಇದು ನೋ ಕಾರ್ಡ್. ಸದ್ಯಕ್ಕೆ ಅವ್ರು ನಿಮಗೆ ಹೇಳೋ ಚಾನ್ಸ್ ಇಲ್ಲ, ಬಟ್ ಲವ್ ಇದೆ ಅವರಿಗೆ. ಓಕೆ, ನೆಕ್ಸ್ಟ್ ಅಶ್ವಿನಿ, OMV. ಓಕೆ, ನನ್ನ ಹುಡುಗನ ಜೊತೆ ಮದುವೆ ಆಗುತ್ತಾ? 2 ಫ್ಯಾಮಿಲಿ ಒಪ್ಕೊಳ್ತಾರೆ. ಓಕೆ, ಸೊ ಅಶ್ವಿನಿ, ನೀವು ಒಂದು ಹುಡುಗನ ಇಷ್ಟಪಟ್ಟಿದ್ದೀರಿ, ಅವ್ರ ಜೊತೆ ಮದುವೆ ಆಗುತ್ತಾ ಇಲ್ವಾ? ಓಕೆ, ಅಶ್ವಿನಿ 2 ಫ್ಯಾಮಿಲಿ ಒಪ್ಕೊತಾರ ಇಲ್ವಾ? ಓಕೆ, ಸೊ ನೀವು ಇಲ್ಲಿ ಹುಡುಗನ ಹೆಸರು ಕೊಟ್ಟಿಲ್ಲ. ಓಕೆ, ಅಶ್ವಿನಿ ಅವ್ರ ಹುಡುಗನ ಜೊತೆ ಮದುವೆ ಆಗುತ್ತಾ ಇಲ್ವಾ? ಗುಡ್ ಲಕ್ ಅಶ್ವಿನಿ, ನಿಮ್ಮ ಮದುವೆ ಆಗುತ್ತೆ. ನೀವು ಇಷ್ಟಪಟ್ಟಿರೋ ಹುಡುಗನ ಜೊತೆನೇ ಮದುವೆ ಆಗುತ್ತೆ. ಓಕೆ, 6 ಆಫ್ ವಾಂಡ್ಸ್, ಮದುವೆ ಆಗೋ ಚಾನ್ಸ್ ಇದೆಯಮ್ಮ. ಓಕೆ, ಇನ್ನು ನಿಮ್ಮದು
ಫ್ಯಾಮಿಲಿ ಒಪ್ಕೊತಾರ ಗೊತ್ತಿಲ್ಲ, ನೋಡೋಣ. ಡೆತ್. ಇಲ್ಲಮ್ಮ, ಒಪ್ಕೊಳ್ಳಲ್ಲ. ನೀನು ನಿನ್ನ ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಆಗ್ಬೋದು, ಬಟ್ ಫ್ಯಾಮಿಲಿ ಒಪ್ಕೊಳ್ಳಲ್ಲ. ನಿಮ್ಮದು ಇಲ್ಲ, ನಿಮ್ಮದು ಲವ್ ಮ್ಯಾರೇಜ್ ನಿನ್ನ ಫ್ಯಾಮಿಲಿಲಿ ಒಪ್ಕೊಳ್ಳಲ್ಲ. ಓಕೆ, ನೀನು ಮದುವೆ ಆಗ್ಬೋದು. ಸೊ ನಿಮ್ಮ ಫ್ಯಾಮಿಲಿನ ನೀನು ಎದುರು ಹಾಕ್ಕೊಂಡು ಆ ಹುಡುಗನ ಜೊತೆ ಮದುವೆ ಆಗ್ಬೋದು ಅಷ್ಟೆ. ಸೊ ಕೇರ್ಫುಲ್ಲಾಗಿ ಡಿಸಿಷನ್ ತೊಗೊಳ್ಳಿ. ಯಾವುದೇ ಒಂದು ನಿರ್ಧಾರಕ್ಕೆ ಬಿದ್ದು ದುಡ್ಕೋದು ಬೇಡ. ಓಕೆ, ಸ್ವಲ್ಪ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಸೊ ಒಂದು ಎಸ್ ಕಾರ್ಡ್, ಒಂದು ನೋ ಕಾರ್ಡ್. ಫ್ಯಾಮಿಲಿ ಒಪ್ಪಲ್ಲ, ಮ್ಯಾರೇಜ್ ಆಗೋ ಚಾನ್ಸ್ ಇದೆ. ಸವಿತಾ, ಓಕೆ. ಸೊ ಇವರು ನನ್ನ ಹತ್ರ ರೀಡಿಂಗ್ ತೊಗೊಂಡ್ರೆ, ಸೊ ಇವರು ನಂದು ಎಲ್ಲ ವಿಡಿಯೋಗೆಲ್ಲ ಕಾಮೆಂಟ್ ಮಾಡ್ತಿರ್ತಾರೆ ಫ್ರೆಂಡ್ಸ್. ಸೊ ಇವರು ಒಬ್ಬರು ಫ್ರೆಂಡ್ ಆಗಿದ್ದಾರೆ. ಈ ವರ್ಷ ಮದುವೆ ಆಗುತ್ತಾ, ಅವ್ರು ಮಾತಾಡ್ತಾರೆ. ಸೊ ಸವಿತಾ, ಈ ವರ್ಷ ನಿಮ್ಮ ಮ್ಯಾರೇಜ್ ಆಗುತ್ತಾ? ಇಲ್ಲ. ಸವಿತಾ, ದಿ ಲವರ್ಸ್. ಸವಿತಾ ಮದುವೆ ಆಗುತ್ತೆ, ಗುಡ್ ನ್ಯೂಸ್. ಓಕೆ, ದಿ ಲವರ್ಸ್ ಕಾರ್ಡ್ ಬಂದಿದೆ. ಇನ್ನು ನೀವಿಬ್ಬರು ಮಾತಾಡ್ತೀರಾ ಇಲ್ವಾ? ಓಕೆ, ಮಾತಾಡ್ತೀರಾ ಅಂತ ಹೇಳ್ತಿದ್ದೆ ಅಮ್ಮ. ಓಕೆ, ಮಾತಾಡ್ತೀರಾ, ಬಟ್ ನಿಮ್ಮಿಬ್ಬರಲ್ಲಿ ಸ್ವಲ್ಪ ಈಗೋ ಇದೆ. ನಿನಗಿದೆಯೋ ಅವರಿಗಿದೆಯೋ ನೋಡಿ. ಸ್ವಲ್ಪ ನೀನೇ ಫಸ್ಟ್ ಬಾ, ನಾ ಫಸ್ಟ್, ನೀನು ಫಸ್ಟು ಅನ್ನೋ ರೀತಿ. ಓಕೆ, ಸ್ವಲ್ಪ ಈಗೋನ ಪಕ್ಕಕ್ಕಿಟ್ಟು ಟ್ರೈ ಮಾಡಬೇಕು. ಮದುವೆ ಆಗೋ ಚಾನ್ಸ್ ಇದೆ, ಮಾತಾಡೋದು ಚಾನ್ಸು ಇದೆ. ಆದರೆ ನಿಮ್ದು ಈಗೋ ಸ್ವಲ್ಪ ಪಕ್ಕಕ್ಕಿಡಿ. ಓಕೆ, ಎಸ್ ಕಾರ್ಡಿ. ಗುಡ್ ಲಕ್ ಸವಿತಾ. ಸೊ ಓಕೆ ಫ್ರೆಂಡ್ಸ್, ಈಗ ನಾನು ಯಾರ್ಯಾರು ಕಮೆಂಟ್ ಮಾಡಿದರೆ ಅವರಿಗೆಲ್ಲ ಕ್ವಶನ್ಗೆ ನಾನು ರೀಡಿಂಗ್ ನೋಡಿದ್ದೀನಿ. ಓಕೆ, ಸೊ ಇದು ಬರೀ ಜಸ್ಟ್ ಒನ್ ಕಾರ್ಡ್ ಒಳಗೆ ಪೂರ್ತಿ ಪ್ರಾಬ್ಲಮ್ ಇದು ಆಗೋಲ್ಲ, ಬಟ್ ನಿಮಗೆ ಸಮಾಧಾನ ಆಗಿದ್ದರೆ ತುಂಬ ಒಳ್ಳೆಯದು. ಸೊ ಈಗ ಜಸ್ಟ್ ನಮಗೇನೋ ಒಂದು ಹೌದು ಅಲ್ವೋ ಅಂತ ಗೊತ್ತಾಗಬೇಕಿರುತ್ತಲ್ಲ, ಅದು ಆ ರೀಡಿಂಗ್. ನಿಮಗೆ ಸಮಾಧಾನ ಆಗಿದರೆ, ನಿಮಗೆ ಖುಷಿ ಆಗಿದ್ದರೆ ನನಗೂ ಸಂತೋಷ. ಸೊ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ಓಕೆ, ಸೊ ಇನ್ನು ಲವ್ ಮ್ಯಾರೇಜ್ ಬಗ್ಗೆ ಏನು ಕೇಳಿದ್ದೀರಾ? ಸೊ ನಾನು ನಿಮಗೆ ತುಂಬ ಜನ ಮ್ಯಾರೇಜಿಂದು ಇದು ಹೇಳಿದ್ದೀರಾ. ಸೊ ನಾನು ನಿಮಗೆ ಒಂದು ಸ್ವಿಚ್ ವರ್ಡ್ ಕೊಡ್ತೀನಿ, ಒಂದು ನಂಬರ್ ಕೊಡ್ತೀನಿ, ನೆಕ್ಸ್ಟ್ ವಿಡಿಯೋಲಿ ಕೊಡ್ತೀನಿ. ಆದರೆ ಟ್ರೈ ಮಾಡಿ. ಸೊ ಯಾರ್ಯಾರು ನೋ ಕಾರ್ಡ್ ಬಂದಿದ್ದೀರಾ ಟೆನ್ಷನ್ ಮಾಡ್ಕೋಬೇಡಿ. ಓಕೆ, ಎಲ್ಲರಿಗೂ ದೇವ್ರು ಒಂದು ಚಾನ್ಸ್ ಕೊಡ್ತಾನೆ. ಸ್ವಲ್ಪ ಲೇಟ್ ಆಗ್ಬೋದು ನಿಮ್ಮದು ಲೈಫ್ ಒಳಗೆ ಗುಡ್ ಟೈಮ್ ಬರೋಕ್ಕೆ ಅಷ್ಟೇ. ಗುಡ್ ಲಕ್ ಎಲ್ಲರಿಗೂ ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ಓಕೆ, ಯಾರು ಟೆನ್ಷನ್ ಮಾಡ್ಕೊಬೇಡಿ. ಎಸ್ ಕಾರ್ಡ್ ಬಂದಿರೋ ಅಂತೂ ಓಕೆ, ನೋ ಕಾರ್ಡ್ ಬಂದಿರೋರು ಖಂಡಿತ ಬೇಜಾರು ಮಾಡ್ಕೊಬೇಡಿ. ಸೊ ಮತ್ತು ನಾನು ಜಾಬಿಗೋಸ್ಕರನೂ ಕೆಲವು ನಂಬರ್ಸ್ನ ಸ್ವಿಚ್ ಔಟ್ ಕೊಡ್ತೀನಿ. ಸೊ ನಿಮ್ಗೆ ಅದರಿಂದ ಹೆಲ್ಪ್ ಆಗ್ಬೋದು. ಓಕೆ, ಈ ವರ್ಷ ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಆಗ್ಬೋದು, ನೆಕ್ಸ್ಟ್ ಇಯರ್ ಇಲ್ಲಾಂದರೆ ಇನ್ನೊಂದು ನೆಕ್ಸ್ಟ್ ಇಯರ್ ಆಗುತ್ತೆ. ಸೊ ಯೋಚನೆ ಮಾಡಬೇಡಿ, ಯಾವುದಕ್ಕೂ ಒಂದು ಟೈಮ್ ಇರುತ್ತೆ. ಡಿವೈನ್ ಟೈಮ್ ಒಳಗೆ ಎಲ್ಲ ಆಗೋದು. ನಾವು ಎಷ್ಟು ಪ್ರಯತ್ನ ಪಟ್ಟರು ನಮ್ಮದು ಪ್ರಯತ್ನ ಫಲ ಸಿಗೋಲ್ಲ. ಬಟ್ ಹಾಗಂದ್ರೆ ನಾವು ಚೆನ್ನಾಗಿರಬೇಕು. ಹಾಗಂತ ಬರೀ ನೆಗೆಟಿವ್ನೇ ಯೋಚನೆ ಮಾಡಬಾರ್ದು. ಮಾಡೋದು ನಮ್ಮದು ಕೆಲಸ ಕರ್ತವ್ಯ ಮಾಡ್ತಾ ಇರಬೇಕು, ಡಿವೈನ್ನ ನಂಬಿರಬೇಕು. ಓಕೆ, ಸೊ ಎಲ್ಲ ಒಳ್ಳೆಯದೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಸೊ ನಿಮಗೆ ಇದು ನನ್ನ ಗ್ರ್ಯಾಟಿಟ್ಯೂಡ್ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ನನ್ನ ಎಲ್ಲ ವ್ಯೂವರ್ಸ್ಗೂ, ಎಲ್ಲ ಸಬ್ಸ್ಕ್ರೈಬ್ಗೂ, ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.